ಸೊ ಹಾಯ್ ಫ್ರೆಂಡ್ಸ್, ಜಸ್ಟ್ ಈಗ ಊಟ ಮಾಡೋಣ ಅಂತ ಮನೆಗೆ ಬಂದೆ. ಅಷ್ಟರೊಳಗೆ ನೋಡಿದ್ರೆ ನಮ್ಮ ಕೆಫೆಯಿಂದ ಝೊಮ್ಯಾಟೊಯಿಂದ ಆರ್ಡ್ರ್ ಬಂದಿದೆ. ಸೊ ಇವಾಗ ಮತ್ತೆ ಹೋಗಬೇಕು ಇವಾಗ ಕೆಫೆಗೆ. ತುಂಬ ಆರ್ಡ್ರ್ಗಳು ಬರ್ತಾ ಇದೆ ಈಗೀಗ. ಅದನ್ನು ಫೇಸ್ ಮಾಡೋದಕ್ಕೆ ನನಗೆ ಅಂತೂ ಆಗ್ತಾಯಿಲ್ಲ. ಆದ್ರೂ ಏನೋ ಕಷ್ಟಪಟ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಇವತ್ತು ಯಾವ ಆರ್ಡ್ರ್ ಬಂದಿದೆ, ಏನೇನು ಬಂದಿದೆ, ಕಂಪ್ಲೀಟ್ ಬ್ಲಾಗ್ನ ಇವತ್ತಿನ ವಿಡಿಯೋದಲ್ಲಿ ಹಾಕ್ತೀನಿ. ಹಾಗೆ ನಾನು ಇವತ್ತು ಎಷ್ಟು ಅರ್ನ್ ಮಾಡಿದ್ದೀನಿ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾ ಇರಿ, ಬನ್ನಿ ಶುರು ಮಾಡೋಣ. ಶಟರ್ ಓಪನ್ ಮಾಡಬೇಕಾದ್ರೆ ಈ ಥರ ಮಾಡಬೇಕಂತ ಯಾವುದೋ ರೀಲ್ಸಲ್ಲಿ ನೋಡಿದ್ದೆ. ಸೊ ಅದನ್ನು ಮಾಡಿದೆ ಅಷ್ಟೇ. ಬನ್ನಿ ಇವಾಗ ಶಟರ್ ಓಪನ್ ಮಾಡೋಣ. ಇದು ಸ್ವಲ್ಪ ಟೈಟ್ ಇದೆ, ಆದರೂ ನಾವು ಕಷ್ಟಪಟ್ಟು ಓಪನ್ ಮಾಡಬೇಕು. ಸೊ ಇವಾಗ ನಾವು ಕೆಫೆಗೆ ಬಂದಿದ್ದೀವಿ. ಸೊ ಇವಾಗ ನಾನು ಕೆಫೆಗೆ ಬಂದಿದ್ದೀನಿ. ಇವಾಗ ನನಗೆ ಝೊಮ್ಯಾಟೊದಿಂದ ಪೆರಿ ಪೆರಿ ಫ್ರೆಂಚ್ ಫ್ರೈಸ್ ಆ್ಯಂಡ್ ಪನ್ನೀರ್ ಟಿಕ್ಕಾ ಪಿಜ್ಜಾ ಇದು ಆರ್ಡ್ರ್ ಬಂದಿದೆ. ಸೊ ಅದನ್ನು ಇವಾಗ ಪ್ರಿಪೇರ್ ಮಾಡ್ತೀನಿ. ಪ್ರಿಪೇರ್ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ, ಇವಾಗ ಬೇಡ. ಸೊ ಪ್ರಿಪೇರ್ ಆದಮೇಲೆ ಯಾವ ರೀತಿ ಡೆಲಿವರಿ ಕೊಡ್ತೀನಿ ಅಂತ. ಈ ಎರಡನ್ನೂ ನಾನು ಇವಾಗ ಬೇಗ ಪ್ರಿಪೇರ್ ಮಾಡಿ ಇವಾಗ ಡೆಲಿವರಿ ಬಾಯ್ ಬರ್ತಾರೆ, ಅವರಿಗೆ ಕೊಟ್ಟು ಕಳಿಸ್ಬೇಕು. ಸೊ ಅವರು ಕೊಟ್ಟಿರೋಂಥ ಟೈಮಿಂಗ್ಸ್ ನನಗೆ 20 ಮಿನಿಟ್ಸ್. ಆ 20 ಮಿನಿಟ್ಸಲ್ಲಿ ನಾನು ಇವಾಗ ಈ ಎರಡು ಕೆಲಸಗಳನ್ನ ಮಾಡಬೇಕು. ಸೊ ಇವಾಗ ಈ ಎರಡನ್ನೂ ಪ್ರಿಪೇರ್ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ನಾನು ಅಷ್ಟು ಬೇಗ ಪ್ರಿಪೇರ್ ಮಾಡ್ಕೊಂಬರ್ತೀನಿ. ಅಲ್ಲಿವರೆಗೂ ನನಗೋಸ್ಕರ ಕಾಯ್ತೀನಿ. ವಿಡಿಯೋ ಜೊತೆಗೆ ಫುಡ್ನ ಪ್ರಿಪೇರ್ ಮಾಡೋದು ತುಂಬ ಕಷ್ಟ ಆಯಿತು. ಸೊ ಇವಾಗ ಪಿಜ್ಜಾ ರೆಡಿ ಆಗಿದೆ. ಇವಾಗ ಡೆಲಿವರಿ ಬಾಯ್ ಬಂದು ಇದನ್ನು ತೊಗೊಂಡು ಹೋಗ್ತಾರೆ. ಸೊ ಬಂದಿದ್ದಾರೆ. ಇಲ್ಲಿವರೆಗೂ ಇಷ್ಟು ಆರ್ಡ್ರ್ ನಾನು ಇವಾಗ ಮಾಡಿಕೊಟ್ಟಿದ್ದೀನಿ. ಹಾಗೆ ನೋಡಿ ತೊಗೊಂಡು ಹೋಗ್ತಾ ಇದ್ದಾರೆ. ಇಷ್ಟು ಅರ್ನ್ ಮಾಡಿದ್ದೀನಿ ಇವಾಗ ಇಲ್ಲಿವರೆಗೂ. ಇವಾಗ ನೋಡ್ತಾ ಇದ್ದಂಗೆ ನನಗೆ ಒಂದು ಬರ್ಗರ್ ಆರ್ಡ್ರ್ ಬಂತು ಮತ್ತೊಂದು. ಸೊ ಅದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಬೇಗ ಬರ್ಗರ್ನೆಲ್ಲ ಬೇಗ ಮಾಡಿ ಅವರಿಗೆ ಕೊಟ್ಟು ಕಳಿಸ್ಬೇಕು. ಸೊ ಇದು ಫ್ರೈಡ್ ಚಿಕನ್ ಚೀಸಿ ಬರ್ಗರ್ ಆರ್ಡ್ರ್ ಬಂದಿದೆ. ಇವಾಗ ಅದನ್ನು ಮಾಡಿ ಕೊಟ್ಟು ಕಳಿಸೋದು. ಝೊಮ್ಯಾಟೊದಲ್ಲಿ ಆರ್ಡ್ರ್ ಏನೋ ಚೆನ್ನಾಗಿ ಬಿಡುತ್ತೆ, ಆದರೆ ಏನು ಮಾಡೋದು, ಅವರಿಗೆ 33% ಕಮಿಷನ್ ಕೊಡಬೇಕು. ಅದು ನಮಗೇನು ವರ್ಕೌಟ್ ಆಗೋಲ್ಲ. ಹಾಗಾಗಿ ಝೊಮ್ಯಾಟೊದಲ್ಲಿ ನಮ್ಮ ಕೆಫೆ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾಕಂದರೆ ಅವ್ರಿಗೂ ನಾವು ಕಮಿಷನ್ ಕೊಡಬೇಕಾಗತ್ತೆ. ಅವ್ರ ಸರ್ವಿಸ್ ಚಾರ್ಜಸ್ ಎಲ್ಲ ತೊಗೊಳ್ತಾರೆ. ಸೊ ಹಾಗಾಗಿ ನೀವೇ ನಮ್ಮ ಕೆಫೆಗೆ ಬಂದು ನೀವು ಫುಡ್ನ ತೊಗೊಂಡ್ರೆ ಅಷ್ಟೊಂದು ಕಾಸ್ಟ್ ಇರೋಲ್ಲ. ಸೊ ನಾನೊಬ್ಬನೇ ಅಂತಲ್ಲ, ತುಂಬ ಎಲ್ಲ ಕೆಫೆಗಳು ಇದೇ ಥರನೇ ಮಾಡೋದು. ಕೆಫೆ ಅಂತಲೇ ಅಲ್ಲ, ಹೋಟೆಲ್ಸ್ ಆಗಿರ್ಬೋದು. ಝೊಮ್ಯಾಟೊದಲ್ಲಿ ಯಾರೇ ಆಗಿದ್ರೂ ರೇಟ್ ಜಾಸ್ತಿ ಆಗಿರುತ್ತೆ. ಸೊ ನೀವು ಆದಷ್ಟು ನೀವೇ ಬಂದು ಫುಡ್ನ ತೊಗೊಂಡೋಗಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನಿಮಗೂ ದುಡ್ಡು ಉಳಿತಾಯ ಆಗುತ್ತೆ. ನೀವು ಇಲ್ಲಿ ಬಂದು ತಿಂದರೆ ನಿಮಗೂ ಒಂದು ಫೀಲ್ ಸಿಗುತ್ತೆ. ಸೊ ಇವಾಗ ನೀವು ನೋಡ್ಬೋದು ಬರ್ಗರ್ ರೆಡಿಯಾಗಿದೆ. ಇದನ್ನು ಇವಾಗ ಓವನಲ್ಲಿ ಹಾಕಿ ಕಳಿಸಿದ್ರೆ ಆಯಿತು. ಬರ್ಗರ್ ಹಾಕಿದ್ದಂಗೆ ಇನ್ನೊಂದು ಆರ್ಡ್ರ್ ಬಂತು, ಫ್ರೈಡ್ ಚಿಕನ್ ರೋಲಿಂದು. ಸೊ ಅದನ್ನು ಆದಷ್ಟು ಬೇಗ ಪ್ರಿಪೇರ್ ಮಾಡಿ ಕಳಿಸೋಣ. ಡೆಲಿವರಿ ಬಾಯ್ ಆಲ್ರೆಡಿ ಬಂದು ಕಾಯ್ತಾ ಇದ್ದಾರೆ. ಅವರಿಗೆ ಆದಷ್ಟು ಬೇಗ ನಾನು ಪಾರ್ಸಲ್ ಮಾಡಿ ಕಳಿಸೋದ್ರಿಂದ ನನಗೆ ಒಳ್ಳೆ ರೇಟಿಂಗ್ ಸಿಗುತ್ತೆ. ಸೊ ಇದಾಗಿತ್ತು ಈ ದಿನದ ವಿಡಿಯೋ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.